ಹ್ಮ್ ರಾತ್ರಿಯ ಆಕಾಶ ನೋಡಿದಾಗ ನಮ್ಗೆ ಬರೀ ಚದುರಿದ ನಕ್ಷತ್ರಗಳ ಬೆಳಕಿನ ಚುಕ್ಕೆಗಳು ಮಾತ್ರ ಕಾಣುತ್ತವೆ ಅಲ್ವಾ? ಮೇಲ್ನೋಟಕ್ಕೆ ಅದೊಂದು ಅಸ್ತವ್ಯಸ್ತವಾದ ಚಿತ್ರಣ ಅಂತಲೇ ಅನ್ನಿಸುತ್ತೆ. ಹೌದು. ಆದರೆ ಒಬ್ಬ ಖಗೋಳಶಾಸ್ತ್ರಜ್ಞ ಅದೇ ಆಕಾಶವನ್ನು ನೋಡಿದಾಗ ಆತನಿಗೆ ಬರೀ ಚುಕ್ಕೆಗಳು ಕಾಣಲ್ಲ. ಆತನಿಗೆ ಅಲ್ಲಿ ನಕ್ಷತ್ರ ಪುಂಜಗಳು ಅಂದ್ರೆ ಗ್ರಹಗಳ ಚಲನೆಯ ನಿಖರತೆ ಮತ್ತು ಇಡೀ ಬ್ರಹ್ಮಾಂಡದ ಒಂದು ಗಣಿತದ ವಿನ್ಯಾಸ ಕಾಣುತ್ತೆ. ಖಂಡಿತ ಅವರ ನೋಡುವ ದೃಷ್ಟಿಕೋನವೇ ಬೇರೆ ಇರುತ್ತೆ. ಅದೇ ರೀತಿ ನೋಡಿ, ನಾವು ಪ್ರತಿದಿನ ಕೇಳೋ ಪಠಿಸೋ ಪ್ರಾಚೀನ ಮಂತ್ರಗಳ ಹಿಂದೆಯೂ ಇದೇ ರೀತಿಯ ಒಂದು ಬೃಹತ್ ಗಣಿತದ ಮತ್ತು ಭಾಷಾಶಾಸ್ತ್ರದ ವಿನ್ಯಾಸ ಅಡಗಿದೆ ಅಂತ ಗೊತ್ತಾದ್ರೆ ಹೇಗಿರುತ್ತೆ? ಓಹೋ, ಅದು ನಿಜಕ್ಕೂ ಕುತೂಹಲ ಮೂಡಿಸುವಂಥ ವಿಚಾರ. ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಇದೇ ವಿಷಯದ ಒಳಹೊಕ್ಕು ನೋಡಲಿದ್ದೇವೆ. ನಮ್ಮ ಮುಂದಿರುವ ಆಧಾರ ಮೂಲ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ 800 ಪುಟಗಳ ಬೃಹತ್ ಗ್ರಂಥ ಸಂಧ್ಯಾವಂದನೆಯ ಅಂತರಂಗ, ಸಂಪುಟ 2. ಶ್ರೀ ಸಂಸ್ಥಾನ ಗೋಕರ್ಣ ಪರ್ಥಗಾಳಿ ಜೀವೋತ್ತಮ ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಮೂಡಿಬಂದಿರುವ ಈ ಪುಸ್ತಕ ಸಾಮಾನ್ಯ ಸಂಗತಿಗಳ ಹಿಂದೆಯೂ ಒಂದು ಬೃಹತ್ ವ್ಯವಸ್ಥೆ ಇರುತ್ತೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ. ನಿಜ. ಸಾಮಾನ್ಯವಾಗಿ ಸಂಧ್ಯಾವಂದನೆ ಅಂದ ಕೂಡಲೇ ಅದೊಂದು ದಿನನಿತ್ಯದ ಆಚರಣೆ, ಒಂದಷ್ಟು ನಿಯಮಗಳ ಪಾಲನೆ ಎನ್ನುವ ಭಾವನೆ ನಮ್ಮಲ್ಲಿದೆ ಅಲ್ವಾ? ಹೌದು, ಬಹುತೇಕರು ಹಾಗೆ ಅಂದ್ಕೊಂಡಿದ್ದಾರೆ. ಆದರೆ ಈ ಗ್ರಂಥದ 10ನೇ ಅಧ್ಯಾಯ ನಮ್ಮನ್ನು ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಆಯಾಮಕ್ಕೆ ಕರೆದೊಯ್ಯುತ್ತೆ. ವಿಶೇಷವಾಗಿ ನಾರಾಯಣಾಷ್ಟಾಕ್ಷರ ಮಂತ್ರ ಮತ್ತೆ ಗಾಯತ್ರಿ ಮಂತ್ರದ ನಡುವೆ ಇರುವ ನಿಗೂಢ ಸಂಬಂಧವನ್ನ ಕೇವಲ ಭಾವನಾತ್ಮಕವಾಗಿ ಅಲ್ಲದೆ ನಿಖರವಾದ ಶಬ್ದ ಮತ್ತೆ ಅಕ್ಷರಗಳ ಮಟ್ಟದಲ್ಲಿ ಹೇಗೆ ವಿಶ್ಲೇಷಣಿಸಲಾಗಿದೆ ಅನ್ನೋದನ್ನ ಬಿಡಿಸಿಡುವುದೇ ನಮ್ಮ ಇಂದಿನ ಚರ್ಚೆಯ ಉದ್ದೇಶ. ಖಂಡಿತ. ಆದ್ರೆ ಈ ಗ್ರಂಥದ ಆಳವನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ಇದರ ಹಿಂದಿರುವ ತಪಸ್ಸಿನಂತಹ ಶ್ರಮವನ್ನ ನಾವು ಗಮನಿಸಬೇಕು. ಲೇಖಕರು ಈ ಗ್ರಂಥವನ್ನ ತಮ್ಮ ತಂದೆ ತಾಯಿಗೆ ಅರ್ಪಿಸಿದ್ದಾರೆ. ಅವರ ಹಿನ್ನೆಲೆ ಬಗ್ಗೆ ಓದಿದ್ದೆ. ಹೌದು. ಏನ್ ಗೊತ್ತಾ, ಅವರ ತಂದೆ ವೇದಮೂರ್ತಿ ರಾಮನಾಥ ಭಟ್ರು ತಮ್ಮ 14ನೇ ವಯಸ್ಸಿನಿಂದಲೇ ವೀರಮಾರುತಿ ದೇವಸ್ಥಾನದಲ್ಲಿ ಸತತ 5 ದಶಕಗಳ ಕಾಲ, ಅಂದ್ರೆ 50 ವರ್ಷಗಳ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದವರು. 50 ವರ್ಷಗಳು. ಕೇವಲ 14ನೇ ವಯಸ್ಸಿನಲ್ಲಿ ಶುರು ಮಾಡಿ ಅರ್ಧ ಶತಮಾನ ಒಂದೇ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುವುದು ಅಂದ್ರೆ ಸಣ್ಣ ಮಾತಲ್ಲ. ನಿಜ. ಆ ನಿರಂತರತೆ, ಆ ದಿನನಿತ್ಯದ ಅಭ್ಯಾಸ ಈ ಗ್ರಂಥದ ಆಳವನ್ನ ಎಷ್ಟು ಹೆಚ್ಚಿಸಿದೆ ಅನ್ನೋದನ್ನ ನಾವು ಊಹಿಸಬಹುದು. 50 ವರ್ಷಗಳ ಕಾಲ ಒಂದೇ ಆಚರಣೆ ಮಾಡ್ತಾ ಇದ್ರೆ ಅದು ಯಾಂತ್ರಿಕ ಪ್ರಕ್ರಿಯೆ ಆಗಿ ಉಳಿಯಲ್ಲ. ಅದು ಖಂಡಿತ ಅಂತರಂಗದ ಧ್ಯಾನವಾಗಿ ಬದಲಾಗುತ್ತೆ ಅಲ್ವಾ? ಹೌದು. ಅದೇ ಕಾರಣಕ್ಕಾಗಿಯೇ ಈ ಬೃಹತ್ ಗ್ರಂಥವನ್ನ ನಾವು ಏಕೆ ಎನ್ನುವ ದೃಷ್ಟಿಕೋನದಿಂದ ನೋಡಬೇಕು. ಈ ಸರಣಿಯ ಮೊದಲ ಸಂಪುಟ ಭಕ್ತಿಯುಕ್ತ ಕರ್ಮಯೋಗದ ಬಗ್ಗೆ ಗಮನಹರಿಸಿತ್ತು. ಅಂದ್ರೆ ಆಚರಣೆಯ ಮುಖವನ್ನು ವಿವರಿಸಿತ್ತು. ಹೌದು. ಮಂತ್ರಗಳು, ಮುದ್ರೆಗಳು, ಲಘು ಸಂಧ್ಯಾವಂದನೆ ಇದೆಲ್ಲ. ಆದ್ರೆ ನಾವು ಈಗ ಚರ್ಚಿಸ್ತಿರುವ 2ನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗದ ಬಗ್ಗೆ ಬೆಳಕು ಚೆಲ್ಲುತ್ತೆ. ಕರ್ಮಯೋಗದಿಂದ ಜ್ಞಾನಯೋಗದ ಕಡೆಗಿನ ಪಯಣ. ನಿಖರವಾಗಿ. ಅಂದ್ರೆ ಕೇವಲ ಮಂತ್ರಗಳನ್ನ ಪಠಿಸುವುದಷ್ಟೇ ಅಲ್ಲ, ಅದರ ಅಂತರಂಗವನ್ನ, ಅದು ಹೇಗೆ ಕೆಲಸ ಮಾಡುತ್ತೆ ಎನ್ನುವ ಅನುಸಂಧಾನವನ್ನ ಅರಿಯೋದು. ಸರಿ, ಇದನ್ನ ಬಿಡಿಸಿ ನೋಡೋಣ. ಇದನ್ನ ಕೇಳಿದಾಗ ನನಗೊಂದು ದೈನಂದಿನ ಉದಾಹರಣೆ ನೆನಪಾಗ್ತಾ ಇದೆ. ನಾವೆಲ್ಲರೂ ಕಂಪ್ಯೂಟರ್ ಬಳಸ್ತೀವಿ ಅಲ್ವಾ? ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅನ್ನ ನಾವು ಕೇವಲ ಕಾಪಿ ಪೇಸ್ಟ್ ಮಾಡಿ ರನ್ ಮಾಡ್ತೀವಿ ಅಂದ್ಕೊಳ್ಳಿ. ಅದು ಕೆಲಸ ಮಾಡುತ್ತೆ. ಹೌದು, ಖಂಡಿತ ಕೆಲಸ ಮಾಡುತ್ತೆ. ನಮಗೆ ಬೇಕಾದ ಫಲಿತಾಂಶ ಸಿಗುತ್ತೆ. ಅದನ್ನ ನಾವು ಕರ್ಮಯೋಗಕ್ಕೆ ಹೋಲಿಸಬಹುದು. ಆದರೆ ಆ ಕೋಡ್ನ ಪ್ರತಿಯೊಂದು ಸಾಲು ಹೇಗೆ ಕೆಲಸ ಮಾಡುತ್ತೆ, ಅದರ ಹಿಂದಿನ ಲಾಜಿಕ್ ಏನು ಅಂತ ತಿಳ್ಕೊಂಡು ಮಾಡ್ತೀವಲ್ಲ. ಹೌದು, ಆ ಇಡೀ ಪ್ರೋಗ್ರಾಂನ ವಾಸ್ತುಶಿಲ್ಪವನ್ನ ಅರ್ಥ ಮಾಡ್ಕೊಳ್ಳೋದು. ಅದೇ ಜ್ಞಾನಯೋಗ. ಸರಿತಾನೆ? ಬಹಳ ಅದ್ಭುತವಾದ ಉದಾಹರಣೆ ನೋಡಿ. ಕೇವಲ ಕಾಪಿ ಪೇಸ್ಟ್ ಮಾಡಿದಾಗ ಕೋಡ್ ಕೆಲಸ ಮಾಡಬಹುದು, ಆದ್ರೆ ಆ ಕೋಡ್ನ ಮೇಲಿನ ಸಂಪೂರ್ಣ ನಿಯಂತ್ರಣ ನಮ್ಗಿರಲ್ಲ. ನಿಜ. ಏನಾದ್ರೂ ಬದಲಾವಣೆ ಬೇಕು ಅಂದ್ರೆ ಮಾಡಕ್ಕಾಗಲ್ಲ. ಹೌದು. ಜ್ಞಾನಯೋಗ ಆ ಮಂತ್ರದ ಪ್ರತಿಯೊಂದು ಅಕ್ಷರದ ಹಿಂದಿನ ಲಾಜಿಕ್ಕನ್ನ, ಆಳವಾದ ವಿನ್ಯಾಸವನ್ನ ಬಿಡಿಸಿಡುತ್ತೆ. ಇದು ನಮ್ಮ ಪ್ರಜ್ಞೆಯನ್ನ ವಿಸ್ತರಿಸುವ ಕೆಲಸ ಮಾಡುತ್ತೆ. ಇಲ್ಲಿ ನಿಜಕ್ಕೂ ಕುತೂಹಲ ಕೆರಳಿಸುವ ಅಂಶ ಅಂದ್ರೆ ನಾರಾಯಣ ಮಂತ್ರ ಮತ್ತೆ ಗಾಯತ್ರಿ ಮಂತ್ರದ ನಡುವಿನ ಸಂಬಂಧ. 8 ಅಕ್ಷರಗಳ ನಾರಾಯಣ ಮಂತ್ರಕ್ಕೂ 24 ಅಕ್ಷರಗಳ ಗಾಯತ್ರಿ ಮಂತ್ರಕ್ಕೂ ಹೇಗೆ ಸಂಬಂಧ ಕಲ್ಪಿಸಲಾಗಿದೆ ಅನ್ನೋದು. ನೋಡಲು ಇವೆರಡೂ ಬೇರೆ ಬೇರೆ ಉದ್ದೇಶದ ಮಂತ್ರಗಳಂತೆ ಕಾಣ್ತವೆ ಅಲ್ವಾ? ಹೌದು.
ಬೇರೆ ಬೇರೆ ದೇವತೆಗಳನ್ನ ಸ್ತುತಿಸುವ ಮಂತ್ರಗಳು ಅಂತ ನಾವು ಅನ್ಕೊಂಡಿರ್ತೀವಿ. ಮೇಲ್ನೋಟಕ್ಕೆ ಹಾಗೆ ಅನ್ನಿಸೋದು ಸಹಜ. ಆದ್ರೆ ಗಣಿತ ಮತ್ತು ಭಾಷಾಶಾಸ್ತ್ರದ ಆಳವಾದ ದೃಷ್ಟಿಯಿಂದ ನೋಡಿದಾಗ ಇಲ್ಲಿರುವ ನಿಖರತೆ ಆಶ್ಚರ್ಯಪಡುವಂಥದ್ದು. ಓಂ ನಮೋ ನಾರಾಯಣಾಯ ಅನ್ನೋದು ಅಷ್ಟಾಕ್ಷರ ಮಂತ್ರ. ಅಂದ್ರೆ 8 ಅಕ್ಷರಗಳಿರೋ ಮಂತ್ರ. ಹೌದು. ಈ ಮಂತ್ರವನ್ನ ನಿರಂತರವಾಗಿ 3 ಬಾರಿ ಉಚ್ಚರಿಸಿದಾಗ ಏನಾಗುತ್ತೆ ಗಮನಿಸಿ. 8 ಗುಣಿಸು 3 ಒಟ್ಟು 24 ಅಕ್ಷರಗಳಾಗುತ್ತೆ. ಓಕೆ. ಈಗ ಗಾಯತ್ರಿ ಮಂತ್ರದ ಕಡೆ ಬರೋಣ. ಗಾಯತ್ರಿ ಮಂತ್ರದಲ್ಲಿರೋದು ನಿಖರವಾಗಿ 24 ಅಕ್ಷರಗಳೇ. ಓಹೋ, ಗಣಿತದ ಲೆಕ್ಕಾಚಾರದಲ್ಲಿ ಇವೆರಡು ಮ್ಯಾಚ್ ಆಗೋದ್ ನೋಡಿದ್ರೆ ಇದು ಕೇವಲ ಕಾಕತಾಳೀಯ ಅಂತೂ ಆಗಿರೋಕೆ ಸಾಧ್ಯವೇ ಇಲ್ಲ. ಖಂಡಿತ ಇದೊಂದು ಉದ್ದೇಶಪೂರ್ವಕ ವಿನ್ಯಾಸನೆ. ಈ 24 ಅಕ್ಷರಗಳ ನಡುವೆ ಒಂದು ವಾಚ್ಯವಾಚಕ ಭಾವ ಇದೆ ಅಂತ ಗ್ರಂಥ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಒಂದು ನಿಮಿಷ, ಇಲ್ಲಿ ನಮ್ಮ ಚರ್ಚೆಯನ್ನ ಸ್ವಲ್ಪ ನಿಧಾನ ಮಾಡೋಣ. ಈ ವಾಚ್ಯವಾಚಕ ಭಾವ ಅನ್ನೋ ಪದವನ್ನ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಸಂಸ್ಕೃತದಲ್ಲಿ ವಾಚ್ಯ ಅಂದ್ರೆ ಯಾವ ಸತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವೋ ಅದು. ವಾಚಕ ಅಂದ್ರೆ ಆ ಸತ್ಯವನ್ನ ವಿವರಿಸಲು ನಾವು ಬಳಸುವ ಶಬ್ದ ಅಥವಾ ಪದ. ಓಕೆ, ಅರ್ಥ ಆಗ್ತಿದೆ. ಈ ಗ್ರಂಥದ ಪ್ರಕಾರ ನಾರಾಯಣಾಷ್ಟಾಕ್ಷರ ಮಂತ್ರ ಯಾವ ಪರಮ ಸತ್ಯವನ್ನ ಸಂಕ್ಷಿಪ್ತವಾಗಿ 8 ಅಕ್ಷರಗಳಲ್ಲಿ ಹೇಳುತ್ತೋ ಅದೇ ಸತ್ಯವನ್ನ ಗಾಯತ್ರಿ ಮಂತ್ರ ಇನ್ನಷ್ಟು ವಿಸ್ತಾರವಾಗಿ 24 ಅಕ್ಷರಗಳಲ್ಲಿ ಹೇಳುತ್ತೆ. ಅಂದ್ರೆ ಶಬ್ದಗಳು ಬೇರೆಯಾಗಿರ್ಬೋದು, ಆದ್ರೆ ಅವು ಸೂಚಿಸುವ ಅರ್ಥ ಒಂದೇ ಆಗಿರುತ್ತೆ. ನಿಖರವಾಗಿ. ಇಂದಿನ ಈ ಮಾಹಿತಿಯ ಮಹಾಪೂರದಲ್ಲಿ ನಾವೆಲ್ಲ ಕಳೆದು ಹೋಗಿರುವಾಗ ನಮ್ಮ ಪ್ರಾಚೀನರು ಭಾಷೆ, ತತ್ವಶಾಸ್ತ್ರ ಮತ್ತೆ ಗಣಿತವನ್ನ ಬೆರೆಸಿ ಎಂತಹ ಅದ್ಭುತವಾದ ಪ್ಯಾಟರ್ನ್ ಸೃಷ್ಟಿಸಿದ್ದಾರೆ ಅನ್ನೋದು ನಿಜಕ್ಕೂ ರೋಮಾಂಚನ ಕೊಡುತ್ತೆ. ಹೌದು, ಅವರು ಕೇವಲ ಶಬ್ದಗಳನ್ನ ಪೂಣಿಸ್ತಿರ್ಲಿಲ್ಲ. ಅದೇ, ಇಂಥ ಮೂಲಭೂತ ವಿನ್ಯಾಸಗಳನ್ನ ಅರ್ಥ ಮಾಡ್ಕೊಂಡಾಗ ಪ್ರಾಚೀನ ಜ್ಞಾನದ ಬಗ್ಗೆ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ. ಅವರು ಇಡೀ ಬ್ರಹ್ಮಾಂಡದ ಸತ್ಯವನ್ನ ಒಂದು ಗಣಿತದ ಚೌಕಟ್ಟಿನಲ್ಲಿ ಬಹಳ ಎಚ್ಚರಿಕೆಯಿಂದ ಕೂರಿಸ್ತಾ ಇದ್ರು. ಖಂಡಿತ. ಈ ಗಣಿತದ ವಿನ್ಯಾಸದ ಜೊತೆಗೆ ಗ್ರಂಥ ಇನ್ನಷ್ಟು ಆಳಕ್ಕೆ ಹೋಗಿ ಪದಗಳ ಅರ್ಥವನ್ನ ವಿಶ್ಲೇಷಿಸುತ್ತೆ. ನಾರಾಯಣ ಪದದ ಅರ್ಥವನ್ನ ಗಾಯತ್ರಿಯ ಪದಗಳ ಮೂಲಕ ಹೇಗೆ ವಿವರಿಸಲಾಗಿದೆ ಅಂತ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಸರಿ, ಗಣಿತದ ಲೆಕ್ಕಾಚಾರ 24 ಅಕ್ಷರಗಳಿಗೆ ಸರಿಯಾಗಿ ಹೊಂದಿಕೆ ಆಯ್ತು. ಹಾಗಾದ್ರೆ ಆ ಶಬ್ದಗಳ ಅರ್ಥಗಳು ಹೇಗೆ ಮ್ಯಾಚ್ ಆಗತ್ತೆ? ಅದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ನೋಡಿ, ಓಂ ಅನ್ನೋ ಪದದಿಂದ ಶುರು ಮಾಡೋಣ. ಈ ಪದವನ್ನ ಅಶೇಷ ಗುಣಗಳಿಗೆ ಆಧಾರನಾದವನು ಅಂತ ಗ್ರಂಥ ವಿವರಿಸುತ್ತೆ. ಅಂದ್ರೆ ಜಗತ್ತಿನ ಸಕಲ ಗುಣಗಳಿಗೂ ಆತನೇ ಮೂಲ. ಹೌದು. ಇನ್ನು ಗಾಯತ್ರಿಯ ಸವಿತುಹು ಎನ್ನುವ ಪದವನ್ನ ಗಮನಿಸಿ. ನಾವು ಸಾಮಾನ್ಯವಾಗಿ ಸವಿತೃ ಅಂದ್ರೆ ಕೇವಲ ಸೂರ್ಯನ ಬೆಳಕು ಅಂತ ಅಂದ್ಕೊಂಡಿರ್ತೀವಿ. ಹೌದು, ಸೂರ್ಯ ದೇವರಿಗೆ ಸಂಬಂಧಿಸಿದ್ದು ಅಂತಲೇ ಎಲ್ಲರ ಭಾವನೆ. ಆದ್ರೆ ಇಲ್ಲಿ ಅದು ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾಗಿ ಒಳಗಿನಿಂದಲೇ ಸೃಷ್ಟಿ ಮಾಡುವನು ಅನ್ನೋ ಅತ್ಯಂತ ಆಳವಾದ ಅರ್ಥವನ್ನ ಕೊಡುತ್ತೆ. ಇದು ಕೇವಲ ಭೌತಿಕ ಬೆಳಕಲ್ಲ, ಸೃಷ್ಟಿಯ ಮೂಲ ಚೈತನ್ಯ. ಆಹಾ, ಬ್ರಹ್ಮನ ಮೂಲಕ ನಡೆಯುವ ಸೃಷ್ಟಿಯ ಮೂಲ ಚೈತನ್ಯ. ಸರಿ, ಮುಂದೆ ಬರುವ ಪದಗಳು. ಆನಂತರ ಬರೋದು ಭರ್ಗಃ ಅನ್ನೋ ಪದ. ಇದರ ಅರ್ಥ ನರರ ಸಮೂಹವನ್ನ ರಕ್ಷಿಸುವನು ಮತ್ತು ಪ್ರೇರೇಪಿಸುವನು. ಇಲ್ಲಿ ನರರ ಸಮೂಹ ಅಂದ್ರೆ ಇಡೀ ಮನುಕುಲ ಅಲ್ವಾ? ಹೌದು. ಮನುಕುಲವನ್ನ ಕೇವಲ ಸೃಷ್ಟಿಸಿ ಬಿಡುವುದಷ್ಟೇ ಅಲ್ಲ, ಅದನ್ನ ನಿರಂತರವಾಗಿ ಪೋಷಿಸಿ ಸರಿಯಾದ ದಾರಿಯಲ್ಲಿ ಪ್ರೇರೇಪಿಸುವ ಶಕ್ತಿ ಆ ಭರ್ಗಃ ಎನ್ನುವ ಪದದಲ್ಲಿದೆ. ತದನಂತರ ಬರೋದು ದೇವಸ್ಯ ಅನ್ನೋ ಪದ. ಈ ದೇವಸ್ಯ ಪದಕ್ಕೆ ಏನರ್ಥ ಕಲ್ಪಿಸಿದ್ದಾರೆ? ದೇವಸ್ಯ ಅಂದ್ರೆ ಜಗತ್ತಿನ ಸೃಷ್ಟಿ ಮತ್ತು ಸ್ಥಿತಿಗಳನ್ನ ಕೇವಲ ಲೀಲಾರೂಪದಿಂದ ನಡೆಸುವನು. ಲೀಲಾರೂಪದಿಂದ ಅಂದ್ರೆ ಎಷ್ಟೇ ದೊಡ್ಡ ಬ್ರಹ್ಮಾಂಡವಾದರೂ ಅದರ ನಿರ್ವಹಣೆ ಭಗವಂತನಿಗೆ ಒಂದು ಆಟದಂತೆ. ಆತ ಎಲ್ಲರ ಮೂಲಕ ನಡೆಯುವ ವ್ಯವಹಾರಗಳನ್ನ ಸಂಪೂರ್ಣ ಸ್ವತಂತ್ರವಾಗಿ ನಡೆಸುವನು ಅಂತ ಅರ್ಥೈಸಲಾಗಿದೆ. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡಬೇಕಾಗಿದೆ. ಖಂಡಿತ, ಹೇಳಿ. ಈಗ ನೋಡಿ, ಜಗತ್ತಿನ ಆಗುಹೋಗುಗಳನ್ನ, ಈ ಇಡೀ ಸೃಷ್ಟಿಯನ್ನ ಕೇವಲ ಲೀಲೆ ಅಥವಾ ಆಟ ಅಂತ ಕರೆದ್ರೆ ಮನುಷ್ಯನ ದೈನಂದಿನ ಹೋರಾಟಗಳಿಗೆ ಬೆಲೆಯೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತಲ್ವಾ? ಸಹಜವಾದ ಪ್ರಶ್ನೆ. ನಾವೆಲ್ಲರೂ ಬದುಕಿಗಾಗಿ ಪ್ರತಿದಿನ ಕಷ್ಟಪಡ್ತಾ ಇದೀವಿ. ನಮ್ಮ ನೋವು, ಸಾಧನೆ ಎಲ್ಲವೂ ಭಗವಂತನಿಗೆ ಕೇವಲ ಒಂದು ಆಟ ಮಾತ್ರನಾ? ಇದು ಮನುಷ್ಯನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದಂತೆ ಆಗಲ್ವಾ? ಇದು ನಿಜಕ್ಕೂ ಅತ್ಯಂತ ಗಹನವಾದ ಪ್ರಶ್ನೆ. ಏಂಗೊತ್ತಾ, ಇದೇ ಪ್ರಶ್ನೆಗೆ ಗ್ರಂಥ ಮುಂದಿನ ಸಾಲಿನಲ್ಲಿ ಅತ್ಯಂತ ಮಾರ್ಮಿಕವಾದ ಉತ್ತರ ಕೊಡುತ್ತೆ.
ಗಾಯತ್ರಿ ಮಂತ್ರದ ಕೊನೆಯ ಭಾಗ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದನ್ನ ವಿವರಿಸ್ತಾ ಈ ಗೊಂದಲವನ್ನ ಪರಿಹರಿಸುತ್ತೆ. ಹೇಗೆ? ಭಗವಂತ ಕೇವಲ ಹೊರಗಿನಿಂದ ದಾರೆ ಎಳೆಯುವ ಸೃಷ್ಟಿಕರ್ತನಷ್ಟೇ ಅಲ್ಲ, ಆತ ಎಲ್ಲರ ಬುದ್ಧಿಯನ್ನ ಪ್ರೇರೇಪಿಸುವನು ಅಂತ ಈ ಸಾಲು ಹೇಳುತ್ತೆ. ನಮ್ಮೊಳಗಿನಿಂದಲೇ ನಡೆಯುವ ಬೌದ್ಧಿಕ ಪ್ರೇರಣೆಯೇ ಆ ಶಕ್ತಿ. ಓಭೋ, ಅಂದ್ರೆ ಸಮಸ್ಯೆಗಳನ್ನ ಎದುರಿಸುವ ಜವಾಬ್ದಾರಿ ನಮ್ದೇ, ಆದ್ರೆ ಅದಕ್ಕೆ ಬೇಕಾದ ಬೌದ್ಧಿಕ ಶಕ್ತಿಯಾಗಿ ಆತ ಒಳಗಿನಿಂದ ಕೆಲಸ ಮಾಡ್ತಾನೆ ಅಂತನಾ? ನಿಖರವಾಗಿ. ದೈನಂದಿನ ಹೋರಾಟಗಳನ್ನ ನಾವು ಎದುರಿಸಲೇಬೇಕು, ಆದ್ರೆ ಅದಕ್ಕೆ ಬೇಕಾದ ಆಂತರಿಕ ಶಕ್ತಿಯಾಗಿ ಭಗವಂತ ನಮ್ಮೊಳಗೆ ನಮ್ಮ ಬುದ್ಧಿಯ ರೂಪದಲ್ಲಿ ಇರ್ತಾನೆ. ಆತ ನಮ್ಮನ್ನ ದಾಳಗಳಂತೆ ಬಳಸ್ಕೊಳ್ಳಲ್ಲ. ಇದು ನಿಜಕ್ಕೂ ನನ್ನ ದೃಷ್ಟಿಕೋನವನ್ನ ಬದಲಾಯಿಸ್ತು. ಭಗವಂತನನ್ನ ಹೊರಗಿನ ಒಬ್ಬ ಕಂಟ್ರೋಲರ್ ಥರ ನೋಡುವ ಬದಲು ಒಳಗಿನ ಬ್ಯಾಟರಿ ಪವರ್ ಅಥವಾ ಪ್ರೇರಕ ಶಕ್ತಿಯಾಗಿ ನೋಡೋದು ಬಹಳ ಅರ್ಥಗರ್ಭಿತವಾಗಿದೆ. ಹೌದು, ಇದು ಮನುಷ್ಯನ ಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತೆ. ಈಗ ಈ ಚರ್ಚೆಯ ಅತ್ಯಂತ ರೋಚಕವಾದ ಘಟ್ಟಕ್ಕೆ ಬರೋಣ. ಪದಗಳ ಅರ್ಥವನ್ನ ಮೀರಿದ ಒಂದು ಹಂತವನ್ನ ಈ ಗ್ರಂಥ ಪರಿಚಯಿಸುತ್ತೆ ಅಲ್ವಾ? ನಾರಾಯಣ ಮಂತ್ರದ ಪ್ರತಿಯೊಂದು ಅಕ್ಷರವನ್ನ ಗಾಯತ್ರಿಯ ಪ್ರತಿಯೊಂದು ಅಕ್ಷರಕ್ಕೆ ಜೋಡಿಸಿರೋ ಪರಿ ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಹೌದು, ಇದು ಈ ಗ್ರಂಥದ ಅತ್ಯಂತ ಆಳವಾದ ಭಾಗ. ಗ್ರಂಥದಲ್ಲಿ ವರ್ಣ ಮತ್ತು ವರ್ಣಾರ್ಥಗಳಿಗೆ ಸಂಬಂಧಿಸುವ ವಾಚ್ಯವಾಚಕ ಭಾವ ಅನ್ನೋ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ವರ್ಣ ಅಂದ್ರೆ ಅಕ್ಷರ ಅಥವಾ ಧ್ವನಿ ಅಲ್ವಾ? ಹೌದು. ಉದಾಹರಣೆಗೆ ನಾರಾಯಣ ಮಂತ್ರದ ಮೊದಲ ಅಕ್ಷರ ಓಂ. ಇದು ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತತ್ ಗೆ ಸಮ ಅಂತ ವಿವರಿಸಲಾಗಿದೆ. ತತ್ ಅಂದ್ರೆ ಭಗವಂತ ಸಕಲ ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ. ಆತನಿಗೆ ದೇಶತಃ ವ್ಯಾಪ್ತಿ ಮತ್ತು ಕಾಲತಃ ವ್ಯಾಪ್ತಿ ಇದೆ ಅಂತ. ದೇಶತಃ ಮತ್ತು ಕಾಲತಃ ವ್ಯಾಪ್ತಿ ಅಂದ್ರೆ ಸ್ಪೇಸ್ ಮತ್ತೆ ಟೈಮ್ ಇವೆರಡಕ್ಕೂ ಮೀರಿದ ಅಸ್ತಿತ್ವ, ಭೌತಿಕ ಜಗತ್ತಿನ ಯಾವುದೇ ಮಿತಿಗಳಿಲ್ಲದ ಅನಂತವಾದ ಶಕ್ತಿ. ಸರಿತಾನೆ? ಸರಿಯಾಗಿ ಹೇಳಿದ್ರಿ. ಹಾಗೆಯೇ ನಾರಾಯಣ ಮಂತ್ರದ ಎರಡನೆಯ ಅಕ್ಷರ ನಾಕಾರ. ಇದು ಗಾಯತ್ರಿಯ ಎರಡನೆಯ ಅಕ್ಷರ ಸಾಕಾರಕ್ಕೆ ಸಮ. ನಾಕಾರ ಮತ್ತೆ ಸಾಕಾರದ ಅರ್ಥ ಏನು? ನಾ ಅಂದ್ರೆ ನಮಸ್ಕರಿಸಲು ಯೋಗ್ಯವಾದ, ಯಾವುದೇ ಅಹಂಕಾರವಿಲ್ಲದ ಭಗವಂತನ ವಿನಮ್ರ ಸ್ವರೂಪ ಅಂತ ಅರ್ಥೈಸಲಾಗಿದೆ. ಹಾಹಾ, ಪ್ರತಿಯೊಂದು ಧ್ವನಿಗೂ ಆ ಧ್ವನಿ ಸೃಷ್ಟಿಸುವ ಅರ್ಥಕ್ಕೂ ಇರೋ ಸಂಬಂಧವನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇಲ್ಲಿ ನಮ್ಗೆ ಒಂದು ಅದ್ಭುತವಾದ ವಿಚಾರ ಹೊಡೆಯುತ್ತೆ. ಇದನ್ನೇ ನಾವು ಅಹಾ ಮೊಮೆಂಟ್ ಅಂತ ಕರೀಬಹುದು. ನಾರಾಯಣ ಮಂತ್ರದ ಮೂರನೆಯ ಅಕ್ಷರ ಮೋ ಅಂದ್ರೆ ನಮೋ ಪದದಲ್ಲಿ ಬರುವ ಮೋ. ಇದನ್ನ ಗಾಯತ್ರಿ ಮಂತ್ರದ ವಿ ಅಂದ್ರೆ ವರೇಣ್ಯಂ ಪದದ ವಿ ಅಕ್ಷರಕ್ಕೆ ಸಮೀಕರಿಸಲಾಗಿದೆ. ಆದರೆ ಒಂದು ಡೌಟ್. ಸಾಮಾನ್ಯವಾಗಿ ಮೋ ಅಂದ್ರೆ ಉಗ್ರ ರೂಪ ಅಥವಾ ಪ್ರಳಯ ಕಾಲದ ಭಯಂಕರತೆ, ವಿನಾಶ ಅಂತ ಅಲ್ವಾ ನಾವು ಭಾವಿಸೋದು? ಉಗ್ರ ರೂಪ ಅಂದ್ಕೂಡ್ಲೆ ನಮಗೆ ಸಿಟ್ಟು, ಕೋಪ ನೆನಪಾಗುತ್ತೆ. ಅದೇ ಇಲ್ಲಿರುವ ಸೂಕ್ಷ್ಮ. ಗ್ರಂಥ ಇದನ್ನ ಸಂಪೂರ್ಣ ವಿಭಿನ್ನವಾಗಿ ವಿಶ್ಲೇಷಿಸಿದೆ. ಗಾಯತ್ರಿಯ ವಿ ಅಕ್ಷರ ಅಂದ್ರೆ ಪರಮ ಐಶ್ವರ್ಯ ಅಥವಾ ಸಾಮರ್ಥ್ಯ. ಇದು ಭಗವಂತನ ಕೋಪ ಅಲ್ಲ. ಓ, ಕೋಪ ಅಲ್ವಾ? ಅಲ್ಲ, ಬದಲಾಗಿ ಈ ಇಡೀ ಜಗತ್ತನ್ನ ನಿಯಂತ್ರಿಸುವ ಆತನ ಅಗಾಧವಾದ ಸಾಮರ್ಥ್ಯ. ಪ್ರಳಯ ಕಾಲದಲ್ಲೂ ಎಲ್ಲವನ್ನ ನಿಯಂತ್ರಿಸುವ ಶಕ್ತಿ ಒಂದು ಉಗ್ರ ರೂಪದಂತೆ ಕಂಡ್ರೂ ವಾಸ್ತವದಲ್ಲಿ ಅದು ಕೋಪದ ಸಂಕೇತ ಅಲ್ಲ. ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನ ರೀಸೆಟ್ ಮಾಡಲು ಬೇಕಾದ ಜ್ಞಾನದ ಸಂಕೇತ. ಹಾ, ಇದು ಹೇಗಿದೆ ಅಂದ್ರೆ ನಾವು ಜೆನೆಟಿಕ್ ಸೀಕ್ವೆನ್ಸಿಂಗ್ ಬಗ್ಗೆ ಮಾತಾಡ್ತೀವಲ್ಲ, ಹಾಗೆ ಅನಿಸ್ತಿದೆ. ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ನಮ್ಮ DNA ಒಂದು ಸಣ್ಣ ಎಳೆಯಲ್ಲಿ ಹೇಗೆ ನಮ್ಮ ಇಡೀ ಹಿಂದಿನ ತಲೆಮಾರುಗಳ ಮಾಹಿತಿ ಇರುತ್ತೋ, ಹಾಗೆ ಒಂದು ಚಿಕ್ಕ ಅಕ್ಷರದೊಳಗೆ ಇಡೀ ಬ್ರಹ್ಮಾಂಡದ ಗುಣಲಕ್ಷಣಗಳನ್ನ ಒಂದು ಜಿಪ್ ಫೈಲ್ ತರಹ ಕಂಪ್ರೆಸ್ ಮಾಡಿ ಅಡಗಿಸಿಡ್ಲಾಗಿದೆ. ಹೌದು, ಅದ್ಭುತವಾದ ಹೋಲಿಕೆ ಇದು. ಆ ಮೋ ಎನ್ನುವ ಅಕ್ಷರವನ್ನ ನಾವು ಅನ್ಜಿಪ್ ಮಾಡಿದ್ರೆ ಅದರಲ್ಲಿ ಇಡೀ ಬ್ರಹ್ಮಾಂಡದ ನಿಯಂತ್ರಣದ ರಹಸ್ಯವೇ ಹೊರಬರುತ್ತೆ. ಖಂಡಿತ. ಮಂತ್ರಗಳನ್ನ ಕೇವಲ ಆಚರಣೆ ಅಂತ ನೋಡದೆ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಅಕ್ಷರಗಳ ಜೋಡಣೆ ಎಷ್ಟು ವೈಜ್ಞಾನಿಕವಾಗಿದೆ ಅಂತ ಅರ್ಥ ಆಗತ್ತೆ. ನಾರಾಯಣ ಮಂತ್ರದ 24 ಅಕ್ಷರಗಳು ಮತ್ತೆ ಗಾಯತ್ರಿಯ 24 ಅಕ್ಷರಗಳು ಪರಸ್ಪರ ಕನ್ನಡಿಯಂತೆ ವರ್ತಿಸ್ತವೆ. ಒಂದರ ಅರ್ಥವನ್ನ ಇನ್ನೊಂದು ಬಿಡಿಸಿ ಹೇಳುತ್ತಲ್ವಾ? ಇಷ್ಟೆಲ್ಲ ಚರ್ಚೆ ಮಾಡದ್ಮೇಲೆ ಈ 800 ಪುಟಗಳ ಬೃಹತ್ ಗ್ರಂಥ ಅಂತಿಮವಾಗಿ ನಮಗೆ ಕಲಿಸುವುದೇನು ಅನ್ನೋದು ಸ್ಪಷ್ಟವಾಗ್ತಿದೆ. ಹೌದು.
ನಾವು ಪ್ರತಿದಿನ ನೋಡುವ ಯಾಂತ್ರಿಕವಾಗಿ ಉಚ್ಚರಿಸುವ ವಿಷಯಗಳ ಆಳದಲ್ಲಿ ನಮಗೆ ಕಾಣದ ಒಂದು ಬೃಹತ್ ವಿನ್ಯಾಸ ಅಂದ್ರೆ ಗ್ರ್ಯಾಂಡ್ ಡಿಸೈನ್ ಇರುತ್ತೆ. ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಾಣುವ ಎರಡು ಮಂತ್ರಗಳು ತಮ್ಮ ಆಳದಲ್ಲಿ ಒಂದೇ ಸತ್ಯವನ್ನ 24 ಅಕ್ಷರಗಳ ಮೂಲಕ ಹೇಳ್ತಾ ಇವೆ. ನಿಜ. ಇದು ಕೇವಲ ಭಕ್ತಿಗೆ ಸೀಮಿತವಾದದ್ದಲ್ಲ, ಇದೊಂದು ಭಾಷಾಶಾಸ್ತ್ರದ ಅದ್ಭುತ ಅಧ್ಯಯನ. ಜ್ಞಾನ ಭಕ್ತಿಯೊಂದಿಗೆ ಸೇರಿದಾಗ ಅದು ನಮ್ಮ ಅಂತರಂಗವನ್ನ ಬೆಳಗುತ್ತೆ. ಹೌದು. ಇದನ್ನೆಲ್ಲ ಗಮನಿಸಿದಾಗ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ನಮ್ಮ ಪ್ರಾಚೀನರು ಬಳಸುತ್ತಿದ್ದ ಈ ಮಂತ್ರಗಳು ಕೇವಲ ಅರ್ಥಗರ್ಭಿತ ಶಬ್ದಗಳಷ್ಟೇ ಆಗಿದ್ವೋ? ಅಥವಾ ಇವತ್ತಿನ ಭೌತಶಾಸ್ತ್ರಜ್ಞರು ಹುಡುಕುತ್ತಿರುವ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನ ವಿವರಿಸಬಲ್ಲ ಆ ಥಿಯರಿ ಆಫ್ ಎವ್ರಿಥಿಂಗ್ನ ಶಬ್ದರೂಪದ ಬ್ಲೂ ಪ್ರಿಂಟ್ ಈ 24 ಅಕ್ಷರಗಳಲ್ಲಿ ಮೊದಲೇ ಅಡಗಿದೆಯಾ? ಇದರ ಬಗ್ಗೆ ಖಂಡಿತವಾಗಿಯೂ ನಾವು ಇನ್ನಷ್ಟು ಯೋಚಿಸಿ ನೋಡಬೇಕು. ಮುಂದಿನ ಆಳವಾದ ಅಧ್ಯಯನದಲ್ಲಿ ಭೇಟಿಯಾಗೋಣ.